ತಾವು ಹಿರಿಯ ಹೋರಾಟಗಾರರು ಬಹಳಷ್ಟು ಬೆಂಬಲ ಸೂಚಿಸೋದು ಬಂದಿದ್ದೀರಾ. ಇವರು ನಾವು ಬಹಳಷ್ಟು ಪಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಹೇಳಿ ಅಣ್ಣ. ಈಗಾಗಲೇ ಇವರು 16 ವರ್ಷದಿಂದ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಇವ್ರ ಬೇಡಿಕೆಗಳು ಕೂಡ ಬಹಳಷ್ಟು ನ್ಯಾಯಬದ್ಧವಾಗಿದೆ. ಹಾಗಾಗಲೇ ಈಗ ಒಂದು 20 ವರ್ಷಕ್ಕಿಂತ ಇದೇ ತರ ಪೌರ ಕಾರ್ಮಿಕರಿಗೂ ಕೂಡ ಕಾಂಟ್ರಾಕ್ಟ್ ಬೇಸಿಕ್ ಕೊಟ್ಬಿಟ್ಟಿದ್ರು. ಆ ಕಾಂಟ್ರಾಕ್ಟ್ ಅವರು ಬೇಕಾದ ಸಂಬಳ ಕೊಡೋರು, ಕೆಲಸ ಜಾಸ್ತಿ ತಗೊಳ್ಳೋರು ಬಹಳ ಹರಾಸ್ಮೆಂಟ್ ಮಾಡ್ತಿದ್ರು. ನಾವೆಲ್ಲ ಕೂಡ ಸಂಘಟನೆ ಪ್ರತಿಪಕ್ಷ ಅವೆಲ್ಲ ಸೇರಿ ಎಲ್ಲ ಹೋರಾಟ ಮಾಡಿದ್ದಲ್ಲ. ಬಹುಜನ ಸಮಾಜ ಪಾರ್ಟಿ ಮತ್ತು ಆಲ್ ಇಂಡಿಯಾ, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಸಂಘಗಳು, ಮಾನವ ಹಕ್ಕುಗಳು ಎಲ್ಲ ಕೂಡ ಒಟ್ಟಾಗಿ ಹೋರಾಟ ಮಾಡಿದ ಮೇಲೆ ಅದು ಸರ್ಕಾರ ಅದನ್ನ ರದ್ದು ಮಾಡಿ ಕಾಂಟ್ರಾಕ್ಟ್ ಕೊಡೋದು ನೇರವಾಗಿ ಪೇಮೆಂಟ್ ಕೊಡೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ಮತ್ತೆ ಹೋರಾಟ ಕಂಟಿನ್ಯೂ ಆದ್ಮೇಲೆ ಅವ್ರಿಗೆಲ್ಲ ಒಂದಷ್ಟು ಪರ್ಮಿಟ್ ಕೂಡ ಆಗಿದೆ. ಅದೇ ತರ ಇವತ್ತು ಒಂದು ಬಾಡಿ ಇದ್ಮೇಲೆ ಗೃಹ ಕೈ ಬೇರೆ, ಕಾಲ್ ಬೇರೆ, ತಲೆ ಬೇರೆ, ಮೂರು ಆಗಲ್ಲ. ಅವರೊಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು ಇವರು. ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಚ್ಛಗೊಳಿಸಿದ್ರೆ ಇವ್ರು ಗಾಡಿ ತುಂಬ್ತಾರೆ, ಅದನ್ನ ಡ್ರೈವರ್ ಓಡಿಸ್ಕೊಂಡೋಗ್ತಾರೆ. ಕ್ಲೀನ್ ಮಾಡಿ ಒಳಗಡೆ ಹಾಕ್ತಾರೆ. ಅದ್ರಿಂದ ಇವ್ರಲ್ಲಿ ತಾರತಮ್ಯ ಮಾಡಿದಿರ ಇವ್ರಿಗೆ ಕೂಡಲೇ ಕಾಂಟ್ರಾಕ್ಟ್ ಅನ್ನು ಯಾರಿಗೂ ಕೊಡಿದ್ರೆ ರದ್ದು ಮಾಡಬೇಕು. ನೇರವಾಗಿ ಸಂಬಳ ಸರ್ಕಾರನೇ ಕೊಡಬೇಕು. ಮಿನಿಮಮ್ ಸ್ಕೇಲ್ 25,000 ರೂಪಾಯಿ ನೇರವಾಗಿ ಕೊಡಬೇಕು. ಉದ್ಯೋಗದಲ್ಲಿರುವ ಪರ್ಮನೆಂಟ್ ಎಂಪ್ಲಾಯ್ ಮಾಡಿ ಏನು ಕಾರ್ಮಿಕರು ಬರ್ಬೇಕಾದ ಎಲ್ಲ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳನ್ನ ಅದು ಸರ್ಕಾರ ಕೊಡಬೇಕು. ಸರ್ಕಾರ ಆ ಕೆಲಸ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಹಳ ಕೆಟ್ಟ ಹೆಸರು ಬರ್ತದೆ. ಈ ತರ ಕೆಲಸವನ್ನು ಯಾರು ಮಾಡಲ್ಲ. ಯಾರೇ ಶ್ರೀಮಂತರು ಅಂತಿದ್ರು, ಶ್ರೀಮಂತ ಸಮುದಾಯದರು ಕೈಯಲ್ಲಿ ಬಂದು ಕಸ ಎತ್ತಿಬಿಟ್ಟು ಗಾಡಿಯಲ್ಲಿ ಹಾಕಿ ಮತ್ತೆ ಕಸ ಇಳಿಸ್ಬಿಟ್ಟು ಅವ್ರು ಸ್ನಾನ ಮಾಡಲ್ಲ, ಮನೆಯಲ್ಲ. ಮಕ್ಕಳಿಗೆ ಶ್ರೀಮಂತರು 6 ಗಂಟೆಗೆ ಎದ್ದು ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ, ಟಿಫಿನ್ ಕೊಡ್ತಾರೆ, ಎಲ್ಲ ಯೂನಿಫಾರ್ಮ್ ಹಾಕಿ ಮನೆ ಕಳಿಸ್ತಾರೆ. ಆದ್ರೆ ಈ ಹೆಣ್ಮಕ್ಳು 5 ಗಂಟೆಗೆ 4 ಗಂಟೆಗೆಲ್ಲ ಬೀದಿಯಾಗಿರ್ತಾರೆ. ಅದೇ ತರ ಈ ಗಂಡು ಮಕ್ಕಳು 5 ಗಂಟೆಗೆಲ್ಲ ಬಂದು ಬೀದಿಯಲ್ಲಿ ಇರ್ತಾರೆ. ಈ ತರ ಕೆಲಸವನ್ನ 1 ಲಕ್ಷ ರೂಪಾಯಿ ಸಂಬಳ ಕೊಟ್ಟರು ಕೂಡ ಯಾರು ಮೇಜಾದ್ರೆ ಬಂದ್ ಮಾಡಲ್ಲ. ಅದರಿಂದ ತಾರತಮ್ಯವನ್ನು ನೋಡಿದ್ರ ಇವರ ನ್ಯಾಯವಾದ ಬೇಡಿಕೆಗಳನ್ನ ಕೂಡಲೇ ಬಗೆಹರಿಸಬೇಕು. ಇದಕ್ಕೆ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ರೈತ ಸಂಘ ಚಂದ್ರಶೇಖರ್ ಗೌಡರಲ್ಲಿ, ಸಿಎಂ ಇಬ್ರಾಹಿಂ ಸೆಂಟ್ರಲ್ ಮಿನಿಸ್ಟ್ರೇಟ್ಸ್, ಅದೇ ತರ ಎನ್ಮೂರ್ತಿ DSS ಅಂಡ್ RPI, ಅದೇ ತರ ಮೋಹನ್ ರಾಜು RPI ಅಂಡ್ DSS, ನಮ್ಮ ಹೋರಾಟಗಾರರಾದ ಬಸವರಾಜು ಅವರ ನಾಯಕತ್ವದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಸಂಪೂರ್ಣ ನಾವು ಬೆಂಬಲ ಕೊಡ್ತೀವಿ. ಇದ್ರ ನೇಮಸ ತೋರಿಸ್ತೀರಾ, ಲೇಟನ್ನು ಮಾಡಿದ್ರೆ ಸರ್ಕಾರ ಬಂದು ಇದು ಸಮಸ್ಯೆ, ಸಣ್ಣ ಸಮಸ್ಯೆ ಇದು, ಇವ್ರು ಕೂಡಲೇ ಬಗೆಹರಿಸಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ತಾವು ಹಿರಿಯ ಹೋರಾಟಗಾರ ಏನ್ ತಪ್ಪಿಲ್ಲ ಅನ್ಸುತ್ತೆ. ಇದೇ ವೇದಿಕೆಯಲ್ಲಿ ತ್ಯಾಗರಾಜ್ ಅವರು ಮತ್ತೆ ಓಬಳೇಶ್ ಅವರು ಒಂದು 4 ರಿಂದ 5 ತಿಂಗಳಿಂದ ಒಂದು ಗ್ರೂಪ್ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಇಲ್ಲೇ ಕೂತು ಇವರಿಗೆ ಭರವಸೆ ಕೊಟ್ಟ. ಆಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಗ್ರೂಪ್ ಮಟ್ಟದಲ್ಲಿ ಸಭೆ ಮಾಡಿ ತ್ಯಾಗರಾಜ್ ಅವರಿಗೆ, ಓಬಳೇಶ್ ಅವರಿಗೆ ಎಲ್ರಿಗೂ ಸೇರಿ ಅವ್ರು ಏನ್ ಹೇಳಿದ್ರು, 45,000 ರಿಂದ 50,000 ರೂಪಾಯಿ ಪೌರ ಕಾರ್ಮಿಕರಿಗೆ ಸ್ಯಾಲರಿ ಫಿಕ್ಸ್ ಮಾಡ್ತೀನಿ ಅಂದ್ರು. ಅದು ಭರವಸೆಗೆ ಮುಖ್ಯಮಂತ್ರಿಗಳು ಹೇಳಿದ್ರು, ಭರವಸೆಗೆ ಇದೆನಾ, ಅದು ನೆರವೇ ಇಲ್ಲ. ಅದನ್ನ ಸರ್ಕಾರಕ್ಕೆ ಸುಳ್ಳು ಹೇಳೋದೊಂದು ವ್ಯಾಧಿಯಾಗಿದೆ. ಬೇರೆ ಬೇರೆ ಸಂಬಂಧಗಳಿಂದ ದುಡ್ಡು ಕೊಡ್ತಾರೆ. STP DSP ಬಂದು 10 ವರ್ಷದಲ್ಲಿ 1,00,000 ಕೋಟಿ ರೂಪಾಯಿನ ಕಾರಣವೇ ಒರಿಜಿನೇಷನ್, ಡ್ಯಾಮ್ ಕಟ್ಟಕ್ಕೆ, ಪಬ್ಲಿಕ್ ವರ್ಕ್ಸ್ಗೆ, ಮೆಟ್ರೋಗೆ ಇಂಥದ್ದು ಬಳಸಿದ್ದಾರೆ. ಆಮೇಲೆ ಬೇರೆ ಬೇರೆ 5 ಗ್ಯಾರಂಟಿ ಹೋಗಿ 27,000 ಕೋಟಿ ಬಳಸಿದ್ದಾರೆ. ಮೊನ್ನೆ 13,000 ಕೋಟಿ ತಗೊಂಡವ್ರೆ. ಆದ್ರೆ ಇವರ ಪೇಮೆಂಟ್ ಬಹಳ ಕಮ್ಮಿ ಆಗ್ತದೆ. ಸ್ವಲ್ಪ ಬಂದು ಹೇಳಿದ್ರೆ ಕೂಡಲೇ ಚೀಫ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಭೆಯನ್ನು ಕರೆದು ಮೂಲಕ ಮಾತಾಡಿ ಈ ಸಮಸ್ಯೆ ಬಗೆಹರಿಸಬೇಕು. ಇಲ್ಲಾಂದ್ರೆ ಈ ಹೋರಾಟ ನ್ಯಾಯಶಿಕವರೆಗೂ ತೀವ್ರವಾಗ್ತದೆ. ಮುಂದೆ ಆಗ್ತಕ್ಕಂಥ ಎಲ್ಲ ಆಗುವಗಳಿಗೂ ಸರ್ಕಾರದ ಮೇಲೆ ಹೊರೆ ಆಗ್ತದೆ. ಸರ್ಕಾರ ಅಂತೂ ಯಾವತ್ತೂ ಗೆಲ್ಲೋದಿಲ್ಲ. ಮತ್ತೆ ನಮಗೆ ಅನ್ಯಾಯ ಮಾಡಿದವರು ಯಾರನ್ನು ಚೆನ್ನಾಗಿದ್ದಿದ್ದು ಇಲ್ಲ. ಇಷ್ಟು ಅದಾಯ್ತಾ? ಈಗ ನನಗೆ ಕಾನ್ಫಿಡೆಂಟ್ ಏನು ಗೊತ್ತಾ, ನಿಮ್ಮೆಲ್ಲರ ಸಹಕಾರದಿಂದ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಸಿಕ್ಕಿದೆ, ಇಷ್ಟೆಲ್ಲ. ಮತ್ತೆ ಇನ್ನೊಂದು ಹೇಳೋದು ಬರ್ತದೆ, ಮೀಡಿಯಾ ಮಿತ್ರ ಇದಾರಲ್ಲ, ಮೀಡಿಯಾ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಟಿವಿಯಲ್ಲಿ ಹಾಕಿ ಹೊಡಿತಾ ಇದ್ದಾರೆ. ಮತ್ತೆ ನಮ್ಮ ಪೊಲೀಸ್ ಅವರು CM ಅವ್ರ ಹತ್ರ ಕೂಡ DCP ಅವ್ರ ಸಮೇತ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ, ಇವ್ರ ಸಮಸ್ಯೆ ಇತ್ಯರ್ಥ ಮಾಡಕ್ಕೆ ಪ್ರಯತ್ನ ಮಾಡಿ ಸರ್ ಅಂತ. ಅಗತ್ಯ ಸೇವೆ ಬೆಂಗಳೂರಿಗೆ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಗಬ್ಬೆದ್ದು ನಾರುತ್ತೆ. ಬೆಂಗಳೂರಲ್ಲಿ ಕಾಯಿಲೆಗಳು ಪ್ರಾರಂಭ ಆಗ್ತವ, ಬೆಂಗಳೂರಿನಲ್ಲಿ ಸಾವು ನೋವುಗಳು ಪ್ರಾರಂಭ ಆಗ್ತವ. ಇದನ್ನ ಈ ಮಾನಗಟ್ಟ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ.
ಯಾಕಂದ್ರೆ ಈ ಸೇವೆಯನ್ನ ಇವರು ತಿಳ್ಕೊಂಡಿರೋದು, ಇವರು ಬಿಟ್ಟು ಚಾಕರಿ ಮಾಡ್ಕೊಂಡು ಬಂದಿದ್ರಲ್ಲ ಹಳ್ಳಿಗಳಲ್ಲಿ ತಳತಳಗಳಂತಂತ ಬಿಟ್ಟು ಚಾಕರಿ ಮಾಡ್ತಾ ಬಂದಿದ್ವಲ್ಲ, ಇವತ್ತು ಕೂಡ ಈ ಪೌರ ಕಾರ್ಮಿಕರು, ಚಾಲಕರು, ಓಡರ್ಸೋ ಇವರೆಲ್ಲ ನಮ್ಗೆ ಬಿಟ್ಟು ಚಾಕರಿ ಮಾಡ್ತಾರಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ. ಹಾಗಾಗಿ ಇದು ಬಿಟ್ಟು ಚಾಕರಿ ಅಲ್ಲ. ನಾವು ಖಂಡಿತವಾಗ್ಲೂ ಈ ದೇಶಕ್ಕೆ ಅಥವಾ ಬೆಂಗಳೂರಿಗೆ ಈ ಎಸೆನ್ಷಿಯಲ್ ಕೆಲಸವನ್ನ, ಸೇವೆಯನ್ನ ಮಾಡಕ್ಕೆ ನಾವು ತಯಾರಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮನ್ನೂ ಕೂಡ ಸಂವಿಧಾನಬದ್ಧವಾಗಿ, ಶಾಸನಬದ್ಧವಾಗಿ ದಿವಂಗತ IPD ಸಾಲಪ್ಪ ಅವರ ಶಿಫಾರಸ್ಸಿನ ಪ್ರಕಾರ